ಹಾಯ್! ಯು.ಕೆನಲ್ಲಿ ಪ್ರೈಮರಿ ಸ್ಕೂಲ್ ಅಂದರೆ ಹೇಗಿರುತ್ತೆ ಗೊತ್ತಾ? ಬನ್ನಿ ನಾನು ಹೇಳ್ತೇನೆ. ಸಾಮಾನ್ಯವಾಗಿ ಮಕ್ಕಳು ಸುಮಾರು 4 ಅಥವಾ 5 ವರ್ಷದಿಂದ ಪ್ರೈಮರಿ ಸ್ಕೂಲ್ ಶುರು ಮಾಡ್ತಾರೆ. ಇಲ್ಲಿ ಓದಿನ ಜೊತೆಗೆ ಮಕ್ಕಳ ಪ್ರಾಕ್ಟಿಕಲ್ ಲರ್ನಿಂಗ್ ಮತ್ತು ಸೋಷಿಯಲ್ ಸ್ಕಿಲ್‌ಗೂ ತುಂಬ ಮಹತ್ವ ಕೊಡಲಾಗುತ್ತದೆ. ಆದ್ದರಿಂದ ಮಕ್ಕಳ ಬೌದ್ಧಿಕ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಅದರ ಜೊತೆಗೆ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ ಮಾತ್ರವಲ್ಲದೆ ಆರ್ಟ್, ಕಂಪ್ಯೂಟಿಂಗ್, PE, ಮ್ಯೂಸಿಕ್ ಮತ್ತು ಹಿಸ್ಟ್ರಿ, ಜಿಯೋಗ್ರಫಿ ಮುಂತಾದ ವಿಷಯಗಳನ್ನು ಕಲಿಸಲಾಗುತ್ತದೆ. ಶಾಲೆಯಲ್ಲಿ ಮಕ್ಕಳಿಗೆ ಆಟ, ಔಟ್‌ಡೋರ್ ಆಕ್ಟಿವಿಟೀಸ್, ರೀಡಿಂಗ್ ಮತ್ತು ಕ್ರಿಯೇಟಿವ್ ಆಕ್ಟಿವಿಟೀಸ್ ಮಾಡಲು ಅವಕಾಶ ಮಾಡಿಕೊಡಲಾಗುತ್ತದೆ. ಪ್ರತಿಯೊಂದು ಮಗುವಿನ ಲರ್ನಿಂಗ್ ಮತ್ತು ವೆಲ್-ಬೀಯಿಂಗ್ ಬಗ್ಗೆ ಟೀಚರ್ಸ್ಗಳು ತುಂಬಾ ಗಮನ ಕೊಡ್ತಾರೆ. ಮಕ್ಕಳಿಗೆ ಯಾವುದೇ ಲರ್ನಿಂಗ್ ಡಿಫಿಕಲ್ಟೀಸ್ ಅಥವಾ ಹೆಚ್ಚಿನ ಸಪೋರ್ಟ್ ಬೇಕಿದ್ದರೆ ಶಾಲೆಯಲ್ಲಿ ಸಪೋರ್ಟ್ ವ್ಯವಸ್ಥೆಯೂ ಸಹಾಯ ಮಾಡಲಾಗುತ್ತದೆ. ಶಾಲೆಗಳಲ್ಲಿ ಕ್ಲಾಸ್ ರೂಮ್ ಜೊತೆಗೆ ಲೈಬ್ರರಿ, ಪ್ಲೇಗ್ರೌಂಡ್, ತುಂಬ ದೊಡ್ಡದಾದ ಪ್ಲೇಗ್ರೌಂಡ್ ಇರುತ್ತೆ, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಮತ್ತು ಕೆಲವು ಶಾಲೆಗಳಲ್ಲಿ ಕಂಪ್ಯೂಟಿಂಗ್ ಅಥವಾ ಟೆಕ್ನಾಲಜಿ ಫೆಸಿಲಿಟೀಸ್ ಕೂಡ ಇಡಲಾಗುತ್ತದೆ. ಇಲ್ಲಿನ ಮುಖ್ಯ ಉದ್ದೇಶ ಎಂದರೆ ಕೇವಲ ಮಾರ್ಕ್ಸ್ ಅಲ್ಲ, ಮಕ್ಕಳಿನ ಕಾನ್ಫಿಡೆಂಟ್, ಇಂಡಿಪೆಂಡೆನ್ಸ್, ಟೀಮ್ ವರ್ಕ್ ಮತ್ತು ಸ್ಟೇಜ್ ಕರೇಜ್ಗಳ ತುಂಬಾದ ಸ್ಕಿಲ್ಗಳಿಗೆ ಮಹತ್ವ ಕೊಡಲಾಗುತ್ತದೆ ಮತ್ತು ಅದನ್ನು ಬೆಳವಣಿಗೆಗೆ ಒತ್ತು ಕೊಡಲಾಗುತ್ತದೆ. ನಿಮಗೆ UK ಸ್ಕೂಲ್ ಸಿಸ್ಟಮ್ ಹೇಗೆ ಅನಿಸುತ್ತದೆ, ಅದರ ಬಗ್ಗೆ ಮೋಸ್ಟ್ ಆಗಿ ತಿಳ್ಕೊಬೇಕಂದ್ರೆ ನನಗೆ ಜಸ್ಟ್ ಕಮೆಂಟ್ ಮಾಡಿ UK ಸ್ಕೂಲ್ ಅಂತ. ನಾನು ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೇನೆ. ಮತ್ತು ಅದರ ಜೊತೆಗೆ ನಿಮ್ಮದೇನಾದರೂ ಒಪಿನಿಯನ್ ಇದ್ದರೆ UK ಸ್ಕೂಲ್ ಬಗ್ಗೆ ನಿಮಗೇನಾದರೂ ಕೇಳುವ ಅವಶ್ಯಕತೆ ಇದ್ದಿದ್ದರೆ ಜಸ್ಟ್ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ. ನಾನು ಆ ವಿಷಯವನ್ನು ಮುಂದೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ನಿಮಗೆ ನಾನು ತಲುಪಿಸಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.